ಹಾಯ್ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್, ಇವತ್ತು ಅವರೆಕಾಳು ಉಸ್ಲಿ ಮತ್ತು ಚಪಾತಿ ಮಾಡೋಣ ಅಂತ. ಅವರೆಕಾಳನ್ನೆಲ್ಲ ಬಿಡಿಸಿ ಅದರಲ್ಲಿ ಎಳೆ ಕಾಳನ್ನೆಲ್ಲ ಹಾಯ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಅವರೆಕಾಳು ಉಸ್ಲಿಗೆ ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನು ಹಸಿ ಅವರೆಕಾಳು, ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ, ಒಂದು ಕಾಲು ಚಮಚ ಮೆಣಸು, ಒಂದು ಕಾಲು ಚಮಚ ಮೆಂತ್ಯ ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ನಾನು ಹಾಕಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಏನು ಬೆಳ್ಳುಳ್ಳಿ ಹಾಕಿದ್ರೂ ಕೂಡ. ಇದನ್ನೆಲ್ಲ ನಾನು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಪೇಸ್ಟ್ ಮಾಡ್ಕೊಂಬಂದು ನಾನು ಒಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು ಬಿಸಿ ಆಗೋಕ್ಕೆ ಬಿಡ್ತೀನಿ ನೋಡಿ. ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಕುಕ್ಕರ್ ಸ್ಟವ್ ಮೇಲಿಟ್ಟು ಎಣ್ಣೆ ಹಾಕಿದ್ದೆ, 1-2 ಸ್ಪೂನು. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ ಮೇಲೆ ಒಂದು 4 ಎಲೆ ಕರಿಬೇವಿನ ಸೊಪ್ಪು ಹಾಕೋಣ. ಹಸಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ನೋಡಿ. ನುಣ್ಣಗೆ ರುಬ್ಬಿದ್ದೀನಿ, ಸ್ವಲ್ಪ ತರಿಯಾಗಿ ರುಬ್ಬಿ, ತುಂಬ ಫೈನ್ ಪೇಸ್ಟ್ ಮಾಡಬೇಡಿ. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಈಗ ನಾವು ರುಬ್ಬಿರೋಂಥ ಮಸಾಲೆನ ಹಾಕೋಣ. ಮೈಲ್ಡ್ ಮಸಾಲೆ ಫ್ರೆಂಡ್, ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ, ಚಪಾತಿ ಮತ್ತು ಇದಕ್ಕೆಲ್ಲ ಚೆನ್ನಾಗಿರುತ್ತೆ, ಪೂರಿಗೂ ಕೂಡ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಸೂಪರ್ ಇರುತ್ತೆ. ನಾನು ಚಪಾತಿ ಮಾಡಿದ್ದೆ, ರಾತ್ರಿ ಊಟಕ್ಕೆ ಮಾಡಿದ್ದೆ ನೋಡಿ. ಎಲ್ಲ ಇದು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಫ್ರೆಂಡ್. ಒಂದು ಅರ್ಧ ಸೆಕೆಂಡ್ ಆದರೂ ಬಾಡಿಸ್ಬೇಕು, ಒಂದು 50 ಮಿನಿಟ್ಸು ನೋಡಿ. ಇವಾಗೆಲ್ಲ ಆಗ್ತಾಯಿದೆ ಬಾಡಿಸಿದ್ದು. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಸೀದೋಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಾಡಿಸಿದ ನಂತರ ಈಗ ಅವರೆಕಾಳು ಹಾಕೋಣ. ಅವರೆಕಾಳು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿರಿ ಚೆನ್ನಾಗಿ. ಹುರಿದು ಆಮೇಲೆ ನಾವು ಸ್ವಲ್ಪ ನೀರು, ಉಪ್ಪು ಎಲ್ಲ ಹಾಕಿ ಮಾಡೋಣ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಜೊತೆ ಅದು ಕೂಡ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಅವರೆಕಾಳು ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗೆಲ್ಲ ಇದು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋದ ನಂತರ ಒಂದು ಅರ್ಧ ಕಪ್ ನೀರು ಹಾಕಿ, ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 2 ವಿಜಿಲ್ ಬರ್ಸ್ಕೊಂಡ್ರೆ ನಮ್ಮ ಅವರೆಕಾಳು ಉಸ್ಲಿ ತಿನ್ನೋಕ್ಕೆ ರೆಡಿ ಆಗುತ್ತೆ. ಸೈಡ್ ಡಿಶ್ ಆಗೋ ತೊಗೊಳ್ಬೋದು ಅನ್ನ ಸಾಂಬಾರು ಜೊತೆ. ಇಲ್ಲ ನೀವು ಪೂರಿ, ಚಪಾತಿ, ರೊಟ್ಟಿ ಈ ಥರ ತಿಂತೀನಿ ಅಂದರೆ ಅದಕ್ಕೂ ಮಾಡ್ಕೋಬೋದು ನೋಡಿ. ಇವಾಗ ಹಾಕ್ತಾಯಿದೆ ಅವರೆಕಾಳು ಉಸ್ಲಿ. ಎಲ್ಲ ಫ್ರೈ ಮಾಡಿದ್ದಾಯಿತು ಎಣ್ಣೆಯಲ್ಲಿ, ಮಸಾಲೆ ಮತ್ತು ಅವರೆಕಾಳನ್ನ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಕೊಟ್ಟು, ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿದ್ರೆ ಉಸ್ಲಿ ರೆಡಿ. ಬೇಗನೆ ಮಾಡ್ಕೋಬೋದು ಈ ಉಸ್ಲಿನ. ನೋಡಿದ್ರಲ್ಲ, ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ 2 ವಿಜಿಲ್ ಬರ್ಸಿ ಅವರೆಕಾಳು ಉಸ್ಲಿ ರೆಡಿ ಆಗೇ ಹೋಗುತ್ತೆ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಅವರೆಕಾಳು ಉಸ್ಲಿ. 5 ನಿಮಿಷ ಸಾಕು. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ನೋಡಿ. ಇವಾಗ ದೊಡ್ಡದೆರಡು ಚಪಾತಿ ಮಾಡ್ಕೊತೀನಿ ನಾನು ನೋಡಿ. 2 ಚಪಾತಿ ದೊಡ್ಡದಾಗಿ ಮಾಡಿ ನಾನು ಅದನ್ನು ಮತ್ತೆ ಎಣ್ಣೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ, ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ, ಮತ್ತು ಎಣ್ಣೆ ಮತ್ತು ಗೋಧಿ ಹಿಟ್ಟು ಹಾಕಿ ಅದನ್ನು ರೋಲ್ ಮಾಡ್ಕೊತೀನಿ. ರೋಲ್ ಮಾಡಿಕೊಂಡು ಒಂದು 5-6 ಚಪಾತಿಯಷ್ಟು ಕಟ್ ಮಾಡ್ಕೊತೀನಿ ನೋಡಿ. ಕಟ್ ಮಾಡಿ ಈ ಥರ ಮಾಡಿ, ಅದನ್ನು ಆ ಥರ ಮಾಡಿ ಇವಾಗ ಒತ್ಕೊಂಡು ಬೇಯಿಸಿದ್ರೆ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ರಾತ್ರಿ ಊಟಕ್ಕೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು ಚಪಾತಿ ಮತ್ತು ಅವರೆಕಾಳು ಉಸ್ಲಿ ಅಂತನಾದರೂ ಅಂದ್ಕೊಳ್ಳಿ, ಗ್ರೇವಿ ಅಂತನಾದರೂ ಅಂದ್ಕೊಳ್ಳಿ ಫ್ರೆಂಡ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ. ನನಗೆ ಏನಾದರೂ ತಪ್ಪಿದರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್. ಓಕೆನಾ ಫ್ರೆಂಡ್? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್. ನೋಡಿ, ಈಗ ಚಪಾತಿ ಬೇಯ್ತಾ ಇದೆ. ಚಪಾತಿ ಬೆಂದ ನಂತರ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ನೋಡಿ. ಇವಾಗ ಆಯಿತು ಚಪಾತಿ, ಇನ್ನೊಂದು ಹಾಕ್ತೀನಿ.
ಇಲ್ಲ ಇನ್ನೊಂದು ಆಮೇಲೆ ಹಾಕ್ಕೋತೀನಿ. ಇವಾಗ ನೋಡಿ ಆಯಿತು. ನೋಡಿ ಅದ್ರ ಜೊತೆ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ರುಚಿ ಇರುತ್ತೆ. ಓಕೆನಾ ಫ್ರೆಂಡ್, ಬಾಯ್. ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.